ನಮಸ್ಕಾರ. MGK ಕಿಚನ್ಗೆ ಸ್ವಾಗತ. ಇವತ್ತು ನಾವು ಕರಿಬೇವು ಚಟ್ನಿ ಪುಡಿಯನ್ನು ಮಾಡೋಣ. ಬೇಕಾಗುವ ಸಾಮಗ್ರಿಗಳು: ಕರಿಬೇವು, ಒಣಕೊಬ್ಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಬೆಲ್ಲ, ಬ್ಯಾಡಗಿ ಮೆಣಸು, ಉಪ್ಪು. ಈಗ ಒಂದು ಬಾಣಲೆ ಇಟ್ಕೊಂಡು ಅದರೊಳಗೆ ಕರಿಬೇವನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನು ತುಪ್ಪನ ಹಾಕೊಳ್ಳೋಣ. ತುಪ್ಪ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಕಣ್ಣಿಗೆ ತುಂಬ ಒಳ್ಳೆಯದು. ಹಾಗೆ ಶುಗರ್ ಪೇಷಂಟ್ಗಳು ಇದನ್ನು ಚಟ್ನಿ ಪುಡಿನ ಮಾಡಿದ ಮೇಲೆ ಬಿಸಿ ಅನ್ನದ ಜೊತೆಗೆ ಚಪಾತಿ, ರೊಟ್ಟಿ, ದೋಸೆ ಅದರ ಜೊತೆಗೆ ತಿನ್ನಬಹುದು. ಫ್ರೈ ಆದಮೇಲೆ ಒಂದು ತಟ್ಟೆಯಲ್ಲಿ ಎಲ್ಲ ತೆಗೆದುಕೊಳ್ಳೋಣ. ನಂತರ ಒಣ ಕೊಬ್ಬರಿನ ಹಾಕಿ ಫ್ರೈ ಮಾಡೋಣ. ಒಣ ಕೊಬ್ಬರಿ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಹುರಿದು ಮಾಡೋದ್ರಿಂದ ಚಟ್ನಿ ಪುಡಿ ಬೇಗ ಹಾಳಾಗೋದಿಲ್ಲ. ನಂತರ ಬೆಳ್ಳುಳ್ಳಿನ ಅದ್ರ ಜೊತೆ ಸೇರಿಸ್ಕೊಂಡು ಫ್ರೈ ಮಾಡೋಣ. ನಂತರ ಹುಣಸೆ ಹಣ್ಣನ್ನು ಹಾಕಿ ಜೊತೆಲೇ ಫ್ರೈ ಮಾಡ್ಕೊಳ್ಳೋಣ. ಹುಣಸೆ ಹಣ್ಣನ್ನು ಯಾಕೆ ಫ್ರೈ ಮಾಡೋದು ಅಂತಂದರೆ ಅದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಾಗ ಅಂಟ್ಕೊಳ್ಬಾರ್ದು ಅಂಥೇಳಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅಂಟ್ಕೊಳ್ಳೋದಿಲ್ಲ. ನಂತರ ಅದನ್ನು ಒಂದು ತಟ್ಟೆಯಲ್ಲಿ ತೆಗೆಯೋಣ. ನಂತರ ಮೆಣಸಿನ್ಕಾಯಿನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ನಾವು ಕೈಯಿಂದ ಮುರಿದ್ರೆ ಪಟ್ಟಂತ ಮುರಿಯೋ ಹಾಗಿರಬೇಕು, ಆವಾಗ ಫ್ರೈ ಆಗಿದೆ ಅಂಥೇಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಎಲ್ಲದನ್ನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೈಸಾಗಿ ಪೌಡ್ರು ಮಾಡ್ಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡೋಣ. ನೋಡಿ, ಈ ಥರ ಫ್ರೈ ಆಗಬೇಕು. ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹೀಗೆ ನಿಮಗೆ ಆರೋಗ್ಯಕರವಾದ ಅಡಿಗೆಗಳನ್ನು, ಚಟ್ನಿ ಪುಡಿಗಳನ್ನು ಹೇಳಿಕೊಡುತ್ತೇವೆ. ನಮ್ಮ ಚಾನಲ್ MGK ಕಿಚನ್ನ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಮಾಡಿ. ಬಾಯ್ ಬಾಯ್.